ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಇಂತಹ ಸಂದರ್ಭದಲ್ಲಿ ಮತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನದ ವಿಚಾರ ಮುನ್ನೆಲೆಗೆ ಬಂದಿದೆ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಗೆ ಟೈಮ್ ಬಂದೇ ಬಿಡ್ತಾ? ಹೈಕಮಾಂಡ್ ನಿಂದ ಹೊಸ ಸಂದೇಶ ಏನಾದ್ರೂ ಸಿಕ್ಕಿದೆಯಾ? ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಗೆ ಟೈಮ್ ಬಂತ? ಹೈಕಮಾಂಡ್ ನಿಂದ ಹೊಸ ಸಂದೇಶ ಸಿಕ್ಕಿದೆಯಾ? ಕುರ್ಚಿ ಫೈಟ್ ಬಗ್ಗೆ ಆ ಶಾಸಕ ಆ ಮಾತು ಹೇಳಿದ್ಯಾಕೆ? ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಯಾವ ನಿರ್ಧಾರದ ಮೇಲೆ ನಿಂತಿದೆ ಪಕ್ಷದ ಭವಿಷ್ಯ? ಆ ಲೀಡರ್ ಹೇಳಿದ್ರೆ ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿಯನ್ನ ಬಿಟ್ಕೊಡ್ತಾರ? ಆ ನಿರ್ಧಾರ ತಗೊಂಡ್ರೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿದ್ಯಾಕೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಕುರ್ಚಿ ಫೈಟ್ ನ ಬಿಗ್ ಬ್ಲಾಸ್ಟಿಂಗ್ ಸುದ್ದಿ. ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಇನ್ನೇನು ಸಮೀಪಿಸ್ತಾ ಇದೆ. ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಕುರ್ಚಿ ಕದನದ ವಿಚಾರ ಅಗೇನ್ ಮತ್ತೆ ಮುನ್ನೆಲೆಗೆ ಬಂದಿದೆ. ಯಾವ ಒಂದು ಆಧಾರದ ಮೇಲೆ, ಯಾವ ನಿರ್ಧಾರದ ಮೇಲೆ ನಿಂತಿದೆ ಭವಿಷ್ಯ ಅನ್ನುವಂತ ಪ್ರಶ್ನೆ ಜೊತೆಗೆ ಏನು ಕ್ರಾಂತಿ ಅನ್ನುವಂತ ಒಂದು ಪದ ನಾವು ಕಳೆದ ಕೆಲವು ದಿನಗಳಿಂದ ಕೇಳ್ತಾ ಇದೀವಲ್ಲ, ಆ ಒಂದು ಕ್ರಾಂತಿ ಅಥವಾ ಆ ಒಂದು ಬದಲಾವಣೆ, ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಟೈಮ್ ಈಗ ಸಮೀಪಿಸ್ತಾ ಇದೆಯಾ? ಈ ತರದೆಲ್ಲ ಪ್ರಶ್ನೆಗಳು ಈಗ ಸಹಜವಾಗಿ ಕಾಡ್ತಾ ಇದೆ. ಪದತ್ಯಾಗಕ್ಕೆ ರೆಡಿ ಆಗಿದಾರ ಸಿಎಂ ಸಿದ್ದರಾಮಯ್ಯ ಅವರು? ಹೈಕಮಾಂಡ್ ಹೇಳಿದ್ರೆ ಬಿಡ್ತೀನಿ ಅಂದ್ರ ಸಿಎಂ ಸಿದ್ದು. ಸಿಎಂ ಮುಂದುವರಿಯೋಕ್ಕೂ ಸಿದ್ಧ, ಪದತ್ಯಾಗಕ್ಕೂ ಕೂಡ ರೆಡಿ ಆಗಿದ್ದಾರೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಕುರ್ಚಿ ಫೈಟ್ ನ ಬಿಗ್ ಬ್ಲಾಸ್ಟಿಂಗ್ ಸುದ್ದಿ ಇದು. ಪದತ್ಯಾಗಕ್ಕೆ ರೆಡಿ ಆಗಿದಾರ ಮುಖ್ಯಮಂತ್ರಿಗಳು? ಹೈಕಮಾಂಡ್ ಹೇಳಿದ್ರೆ ಬಿಡ್ತೀನಿ ಅಂದ್ರ ಸಿಎಂ ಸಿದ್ದು. ಸಿಎಂ ಮುಂದುವರಿಯೋಕ್ಕೂ ರೆಡಿ ಆಗಿದಾರ, ಪದತ್ಯಾಗಕ್ಕೂ ರೆಡಿ ಆಗಿದ್ದಾರೆ. ಸಿಎಂ ಆಪ್ತ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಕೊಟ್ಟಿರುವಂತಹ ಸ್ಫೋಟಕ ಸ್ಟೇಟ್ಮೆಂಟ್ ಇದು. ರಾಹುಲ್ ಗಾಂಧಿ ಹೇಳಿದಂತೆ ಮಾಡ್ತೀನಿ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ರಾಹುಲ್ ಗಾಂಧಿ ತೀರ್ಮಾನದಂತೆ ನಡೆಯೋಣ ಎಂದಿದ್ದಾರೆ. ತೀರ್ಮಾನ ತೆಗೆದುಕೊಂಡಾಗ ನಿಮ್ಮೆಲ್ಲರ ಸಹಕಾರ ಬೇಕು ಅಂದಿದ್ದಾರೆ. ಇದು ಆತುರಾತುರದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರ ಅಲ್ಲವೇ ಅಲ್ಲ. ಅವರು ತೆಗೆದುಕೊಳ್ಳುವಂತಹ ನಿರ್ಧಾರ ಏನಿದೆ, ಆ ನಿರ್ಧಾರದಲ್ಲಿ ಪಕ್ಷದ ಭವಿಷ್ಯ ಅಡಗಿರುತ್ತೆ. ಅಧಿಕಾರ ಅನ್ನುವಂಥ ಶಾಶ್ವತ ಅಲ್ಲ. ಅಧಿಕಾರ ಕಳೆದುಕೊಂಡವರು ಗಳಿಸ್ತಾರೆ. ಹೈಕಮಾಂಡ್ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವಂತಹ ವಿಶ್ವಾಸ ಇದೆ ಅಂತ ಸಿಎಂ ಆಪ್ತ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಾಲಿಟಿಷಿಯನ್ಸ್ ಯಾರಿಗೇನು ಅಧಿಕಾರ ಅಂತಕ್ಕಂಥದ್ದು ಅದು ಶಾಶ್ವತವಾದಂತದ್ದಲ್ಲ. ಅಧಿಕಾರ ಕಳ್ಕೊಂಡವರು ಗಳಿಸ್ತಾರೆ, ಗಳಿಸಿರ್ತಕ್ಕಂಥವ್ರು ಉಳಿಸ್ಕೊಂಡು ಹೋಗಿ ಪ್ರಯತ್ನ ಮಾಡ್ತಾರೆ. ಇದೆಲ್ಲ ಪ್ರಕ್ರಿಯೆ ನಿರಂತರವಾಗಿ ನಡೆಯುವಂಥದ್ದು. ಅವರು ಚೀಫ್ ಮಿನಿಸ್ಟರ್ ಮನಸ್ಥಿತಿ, ಹೈಕಮಾಂಡ್ಸ್ ಏನು ರಾಹುಲ್ ಗಾಂಧಿ ಅವರು ಏನ್ ನಿರ್ದೇಶನ ಕೊಡ್ತಾರೆ, ನಿರ್ದೇಶನದಂತೆ ಅಧಿಕಾರ ತ್ಯಾಗ ಮಾಡೋಕ್ಕೂ ಸಿದ್ಧ ಇದ್ದಾರೆ, ಮತ್ತೆ ಅಧಿಕಾರದಲ್ಲಿ ಮುಂದುವರಿಯೋಕ್ಕೂ ಸಿದ್ಧ ಇದೆ.
ಅವ್ರು ತೀರ್ಮಾನದಂತೆ ಹೋಗ್ತಾರೆ. ಅಧಿಕಾರ ಮುಂದುವರಿಸಲಿ ಅನ್ನೋದೇ ಒತ್ತಾಯ. ಯಾವುದು ಈಗ ಸಿದ್ದರಾಮಯ್ಯನವ್ರನ್ನ ಮುಂದುವರಿಲಿ ಅನ್ನೋದು ಒಂದು ಕ್ಲಾರಿಟಿ ಕೊಡ್ಲಿ ಅಂತಾನು ಹೇಳ್ತೀರಾ? ಸಿದ್ದರಾಮಯ್ಯ ಅದು ಹೈಕಮಾಂಡ್ ಅಲ್ಲಿ ತೀರ್ಮಾನ ಮಾಡುವಂತ ವಿಚಾರ. ನಮ್ಮದ್ರ ಒತ್ತಾಯ ನಾವು ಏನೇನು ಹೇಳ್ಬೇಕು ಅಂತ ಈಗ ನಾವೆಲ್ಲ ಹೇಳಿದ್ದೇವೆ. ಗೊತ್ತಾಯ್ತಾ? ಅಂತಿಮವಾಗಿ ಅವ್ರು ಬಿಟ್ಟು ಸರ್, ಸಿದ್ದರಾಮಯ್ಯನವರು ಪದತ್ಯಾಗಕ್ಕೂ ಸಿದ್ಧರಿದ್ದಾರೆ. ಅಂದ್ರೆ ಅಕಸ್ಮಾತ್ ರಾಹುಲ್ ಗಾಂಧಿ ಹೇಳಿದ್ರೆ ರಾಹುಲ್ ಜಿ ಅವರು ಏನ್ ಹೇಳ್ತಾರೆ ಅದನ್ನ ಅವರು ಪಾಲನೆ ಮಾಡಕ್ ಸಿದ್ಧಿದ್ದಾರೆ. ಸಿದ್ದರಾಮಯ್ಯನವರ ಆಲ್ಟರ್ನೇಟಿವ್ ಆಗಿ ಅಹಿಂದ ನಾಯಕರೇ ಆ ಸ್ಥಾನನ ತುಂಬಬೇಕು ಅಂತ ಹೇಳ್ತಿದ್ದಾರೆ. ನಾನು ಏನೇ ಅಭಿಪ್ರಾಯ ಇದ್ರು ಕೂಡ ಎಲ್ಲೆಲ್ಲ ಹೈಕಮಾಂಡ್ ಗಮನಕ್ಕೆ ತಂದಿದ್ದೀನಿ. ಅಂತಿಮವಾಗಿ ರಾಹುಲ್ ಜಿ ಅವರು ಹೇಳಿದ್ರಿ ಸರ್, ಸಿದ್ದರಾಮಯ್ಯನವರ ನಂತರ ನಾವು ದಲಿತ ಮುಖ್ಯಮಂತ್ರಿ ಟ್ರೈ ಮಾಡ್ತೀವಿ ಅಂತ ಬಹಿರಂಗವಾಗಿ ಹೇಳಿದ್ವಿ. ಈಗ ನೀವು ಬರ್ತಾ ಇದ್ದೀರಿ. ನಾವು ಅದು ಬದ್ಧ, ದಲಿತ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ನಮ್ ಬದ್ಧ. ಪಕ್ಷದ ಸಾರಥ್ಯವನ್ನು ಬದಲಾಗಬೇಕು ಅಂತ ಏನಾದ್ರು ಎಲ್ಲರೂ ಬದಲಾಗ್ಬೇಕು. ಯಾವ ಮಂತ್ರಿಗಳು ಬದಲಾಗ್ಬೇಕು ಅಂತ ಅಂದಾಗ ಪಕ್ಷದ ಸಾರಥ್ಯ ಯಾಕೆ ಬದಲಾಗಬಾರ್ದು? ಅದೆಲ್ಲನೂ ಅಂತಿಮವಾಗಿ ಹೈಕಮಾಂಡ್ ನಿರ್ಣಯ ಮಾಡ್ತಾರೆ. ಒಂದಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಗೆ ಟೈಮ್ ಬಂತ, ಜೊತೆಗೆ ಕೆ.ಎನ್. ರಾಜಣ್ಣ ಅವರು ಹೇಳಿರುವಂತಹ ಮಾತಿನ ಹಿಂದಿನ ಮರ್ಮ ಏನು? ಪ್ರಭು, ರಾಜ್ಯ ಕಾಂಗ್ರೆಸ್ಸಲ್ಲಿ ಗದ್ದುಗೆ ಗುದ್ದಾಟ ಪ್ರತಿದಿನವೂ ಕೂಡ ನಡೀತಲೇ ಇದೆ. ಅದರಲ್ಲಿ ಸಿದ್ದರಾಮಯ್ಯ ಬಣ ಒಂದು ದಿನ ಹೇಳಿಕೆ ಕೊಡುತ್ತೆ, ಮತ್ತೊಂದು ದಿನ ಡಿ ಕೆ ಶಿವಕುಮಾರ್ ಬಣ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು ಸಹಜವಾಗಿದೆ. ಈಗ ಇವತ್ತು ಕೆ.ಎನ್. ರಾಜಣ್ಣ ಅವರು ಮಾತನಾಡುವುದನ್ನು ನೋಡಿದ್ರೆ ಸಿದ್ದರಾಮಯ್ಯ ಅವರು ಬಹುತೇಕ ಎರಡೂ ಆಪ್ಷನನ್ನು, ಈ ಹಿಂದೆನೂ ಕೂಡ ನಾವು ದೊಡ್ಡ ಮಟ್ಟದ ಒಂದು ಸುದ್ದಿ ಮಾಡಿದ್ವಿ. ರಾಹುಲ್ ಗಾಂಧಿ ಅವರು ಹೇಳಿದ್ದೆ ಆದರೆ ಆ ಸ್ಥಾನವನ್ನು ಬಿಟ್ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಅಂತ. ಹಾಗಾದರೆ ಯಾರಿಗೆ ಆ ಸ್ಥಾನವನ್ನು ಬಿಟ್ಕೊಡೋದಕ್ಕೆ ಸಿದ್ದರಾಮಯ್ಯ ಅವರು ರೆಡಿಯಾಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ರಾಜಣ್ಣ ಅವರು ಹೇಳ್ತಾರೆ. ಅಂದರೆ ದಲಿತರು ಸಿ ಎಂ ಆಗಬೇಕು ಅನ್ನುವಂಥ ಒಂದು ಕೂಗು ಭಾಳಷ್ಟು ವರ್ಷಗಳಿಂದ ಏನಿದೆ ಅದು ಈ ಬಾರಿ ಆಗಬೇಕು ಅನ್ನೋದರಲ್ಲಿ ಸಿದ್ದರಾಮಯ್ಯ ಅವರು ಅದೇ ರೀತಿಯಲ್ಲಿ ಯೋಚನೆಯಲ್ಲಿದ್ದಾರೆ, ನಾವು ಕೂಡ ಅದೇ ರೀತಿಯಲ್ಲಿ ಯೋಚನೆಯಲ್ಲಿದ್ದೀವಿ ಅಂತ. ಹಾಗಂದ ಮಾತ್ರಕ್ಕೆ ಡಿ ಕೆ ಶಿವಕುಮಾರ್ ಅವರು ಆಗಬಾರ್ದು ಅಂತೇನು ಹೇಳ್ತಿಲ್ಲ, ಆದರೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅದೇ ಅಂತಿಮ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರನ್ನು ಕಳೆದ ವಾರ ಇದೇ ರಾಜಣ್ಣ, ಬೈರತಿ ಸುರೇಶ್, ಮಾದೇವಪ್ಪ, ಸತೀಶ್ ಜಾರಕಿಹೊಳಿ ಸೇರಿದಂತೆ ಸಾಲು ಅಹಿಂದ ನಾಯಕರುಗಳು ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ನೀವು ಮೌನ ವಹಿಸೋದು ಸರಿಯಲ್ಲ ಅಂತ, ಅಂದರೆ ಅಲ್ಪಸಂಖ್ಯಾತ ನಾಯಕರುಗಳ ವಿರುದ್ಧ ಕ್ರಮಗಳನ್ನು ತೆಗೆದುಕೊಂಡಾಗ, ಇಡೀ ರಾಜ್ಯಾದ್ಯಂತ ಅಲ್ಪಸಂಖ್ಯಾತ ಮುಖಂಡರುಗಳು ಧ್ವನಿ ಎತ್ತಿದಾಗ, ಮೌಲ್ಯಗಳು ಬಹಿರಂಗವಾಗಿ ಸುದ್ದಿಗೋಷ್ಠಿಯನ್ನು ಮಾಡಿದಾಗ ಇದು ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಮೇಲೆ ದೊಡ್ಡ ಮಟ್ಟದ ಎಫೆಕ್ಟ್ ಆಗುತ್ತೆ. ಹೀಗಾಗಿ ನೀವು ಇಂಥ ಸಂದರ್ಭಗಳು ಬಂದಾಗ ಮೌನ ವಹಿಸೋದು ಸರಿಯಲ್ಲ ಅಂತ ಹೇಳಿದಾಗ ಸ್ವತಃ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಇವತ್ತು ರಾಜಣ್ಣ ಅವರು ಏನು ಬಹಿರಂಗವಾಗಿ ಹೇಳಿದ್ದಾರೆ ಇದೇ ಮಾತುಗಳನ್ನು ಸಿದ್ದರಾಮಯ್ಯ ಅವರು ಹೇಳಿದ್ದು ನಿಜ. ಹೈಕಮಾಂಡ್ ಮಟ್ಟದಲ್ಲಿ ಕೆಲವೊಂದಷ್ಟು ಮಾತುಕತೆಗಳು ಆಗಿರುವಂಥದ್ದು ನಿಜ. ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೋ ಅದರಂತೆ ನಾನು ನಡ್ಕೊಳ್ತೀನಿ ಅಂತ. ಮುಂದುವರಿರಿ ಅಂತ ಹೇಳಿದ್ರೆ ಮುಂದುವರಿತೀನಿ, ಇಲ್ಲ ಆ ಸ್ಥಾನವನ್ನು ತ್ಯಾಗ ಮಾಡಿ ಬೇರೊಬ್ಬರಿಗೆ ಅಂತ ಹೇಳಿದಾಗ ಸಹಜವಾಗಿ ಆ ಸ್ಥಾನವನ್ನು ನಾನು ಬಿಟ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ ಅನ್ನುವಂಥದ್ದನ್ನು ರಾಜಣ್ಣ ಅವರು ಮುಂದೆನೂ ಕೂಡ ಹೇಳಿದ್ರು. ಹಲವು ನಾಯಕರು ಆ ಸಂದರ್ಭದಲ್ಲಿ ಹಾಜರಿದ್ದರು. ಹೀಗಾಗಿ ಸಿದ್ದರಾಮಯ್ಯ ಅವರು ಒಂದು ಕ್ಲಾರಿಟಿ ಇದೆ ಸಿದ್ದರಾಮಯ್ಯ ಅವರಲ್ಲಿ, ಅಂದರೆ ಆ ಕ್ಲಾರಿಟಿ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ತೆಗೆದುಕೊಳ್ಳುವಂಥ ಒಂದು ನಿರ್ಧಾರ. ಈಗ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಸೇರಿದಂತೆ ಅವರು ಬಣದವರು ಮೇ 10ನೇ ತಾರೀಕು ಒಳಗಡೆ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಎದುರು ನೋಡ್ತಿರೋದೇನು ಅಂತ ಹೇಳಿದ್ರೆ ಮೊನ್ನೆ ನಡೆದಂತಹ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ, ಮೇ 4ನೇ ತಾರೀಕು ಬರುವಂಥ ಈ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯಗಳ ಕಾಂಗ್ರೆಸ್ಸಲ್ಲೂ ಕೂಡ, ಅದು ಕಾಂಗ್ರೆಸ್ ಆಗಿರ್ಬೋದು, ಕಾಂಗ್ರೆಸ್ ಸಂಘಟನೆ ವಿಚಾರದಲ್ಲಾಗಿರ್ಬೋದು, ಯಾವ್ಯಾವ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆಯೋ ಅದರಲ್ಲೂ ಪ್ರಮುಖವಾಗಿ ಬಹುದೊಡ್ಡ ರಾಜ್ಯ ಕರ್ನಾಟಕದಲ್ಲಿ ಏನು ಮಾಡಬೇಕು, ಇದೇ ನಾಯಕತ್ವವನ್ನು ಇಟ್ಕೊಂಡು ನಾವು ಮುಂದೆ ಚುನಾವಣೆಗೆ ಹೋಗಬೇಕಾ, ಇಲ್ಲ ಅಂತ ಹೇಳಿದ್ರೆ ನಾಯಕತ್ವ ಬದಲಾವಣೆ ಮಾಡಬೇಕಾ, ನಾಯಕತ್ವ ಬದಲಾವಣೆ ಮಾಡಿದ್ದಾದರೆ ಯಾರಿಗೆ ಕೊಡಬೇಕು, KPCC ಅಧ್ಯಕ್ಷರಾಗಿರುವ DCM ಡಿ ಕೆ ಶಿವಕುಮಾರ್ ಅವರಿಗೆ ಆ ಸ್ಥಾನವನ್ನು ಕೊಡಬೇಕಾ, ಇಲ್ಲ ಅಂತ ಹೇಳಿದ್ರೆ ದಲಿತ CM ಅನ್ನುವಂಥ ಒಂದು ಕೂಗು ಏನು ಜೋರಾಗ್ತಿದೆ ಭಾಳಷ್ಟು ವರ್ಷಗಳಿಂದ ಇದೆ ಅದಕ್ಕೆ ಮಣೆ ಹಾಕಬೇಕಾ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮೇ 4ರ ಬಳಿಕ ಅಂತಿಮವಾದಂಥ ಒಂದು ನಿರ್ಧಾರ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ತಾ ಇದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವ್ರ ಬಣ ಡಿ ಕೆ ಶಿ ಅನ್ನುವಂಥ ಒಂದು ಜಪ, ಸಿದ್ದರಾಮಯ್ಯ ಅವ್ರ ಬಣ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ. ಒಂದು ವೇಳೆ ಸಿದ್ದರಾಮಯ್ಯ ಅವ್ರಿಗೆ ಅದು ತಪ್ಪಿದ್ದಾದರೆ ದಲಿತರೊಬ್ಬರು ಈ ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಮಾತುಗಳನ್ನು ಹೆಚ್ಚು ಮಾತಾಡ್ತಾ ಇರುವಂಥದ್ದು. ಅದರ ಮುಂದುವರೆದ ಭಾಗವಾಗಿ ರಾಜಣ್ಣ ಅವರು ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು. ಪ್ರಭು.